ಅವರಿಗೆ ಇದು ಟೇಸ್ಟ್ ಮಾಡಿಸ್ತೀನಿ. ಪುಲ್ ಔಟ್ ರ್ಯಾಕ್. ಇಲ್ಲಿ ನಾನು ಧನಿಯಾ ಪೌಡರ್ ಅರಿಶಿನದೆಲ್ಲ ಎಲ್ಲ ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತು ನಾನು ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ. ಹೀಗೇಗೋ ನಾನು ಊಟಕ್ಕೆ ಮಾಡ್ಕೋತಾ ಇದ್ದೀನಿ. ಸೊ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ನಾನು ಶೇರ್ ಕೂಡ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ವೆಯ್ಟ್ ಲಾಸ್ ನಲ್ಲಿ. ತುಂಬಾ ಕಡಿಮೆ ಆಯಿಲ್, ಯಮ್ಮಿ, ಟೇಸ್ಟಿ ಆಗಿರುತ್ತೆ ಅಂಡ್ ಹೈ ಪ್ರೋಟೀನ್. ನಾನೇನೆಲ್ಲ ಯೂಸ್ ಮಾಡಿದ್ದೀನಿ, ಯಾವ ಥರ ಚಿಕನ್ ತರಿಸಿದ್ದೀನಿ ಅದಂತ ಎಲ್ಲ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತು ಪೆಪ್ಪರ್ ಚಿಕನ್ನ ಮಾಡೋಣ. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ರೆಡಿ ಆಗಿದೆ. ಇಲ್ಲಿ ಚಿಕನ್ ಇದೆ. ಸೊ ನಾನು ಚಿಕನ್ ಇದೆಯಲ್ಲ, ಚಿಕನ್ ಬ್ರೆಸ್ಟ್ ಪೀಸ್ನ ತರಿಸಿದ್ದೀನಿ. ಜಸ್ಟ್ ಬ್ರೆಸ್ಟ್ ಪೀಸ್ 3/4 kg. ಅದ್ರಲ್ಲಿ ಸ್ವಲ್ಪ ಸೈಡಿಗೆ ನನ್ನ ಮಗನಿಗೆ ಎತ್ತಿಡ್ತೀನಿ. ಸೊ ನಾವು ಯೂಸ್ ಮಾಡೋದು ಒಂದು ಅಪ್ರಾಕ್ಸಿಮೇಟ್ಲಿ 1/2 kg ಅಷ್ಟು. ಸೊ ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಹತ್ತಿರದಿಂದನೂ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇದು ಚಿಕನ್ ಬ್ರೆಸ್ಟ್ ಪೀಸ್, ಬೋನ್ಲೆಸ್. ನೀವು ಬೇಕಿದ್ರೆ ಬೋನಲ್ಲೂ ಕೂಡ ಮಾಡ್ಕೋಬಹುದು, ಬಟ್ ವೆಯ್ಟ್ ಲಾಸಿಗೆ ನಾನು ಚಿಕನ್ ಬ್ರೆಸ್ಟ್ ಪೀಸನ್ನೇ ಜಾಸ್ತಿ ಯೂಸ್ ಮಾಡೋದು. ಇಲ್ಲಿ ನೋಡಿ, ಇದು 3/4 kg ಇದೆ. ಇದನ್ನ ಆಗಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರಲ್ಲೊಂದು ಸ್ವಲ್ಪ ನಾನು ನನ್ನ ಮಗನಿಗೆ ಎತ್ತಿಡ್ತೀನಿ, ಇನ್ನು ಉಳಿದಿದ್ದು ಮಾಡ್ಕೋತೀನಿ. ಅಪ್ರಾಕ್ಸಿಮೇಟ್ಲಿ 1/2 kg ಅಷ್ಟು ನಾನು ಮಾಡ್ಕೋತೀನಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋದು ಎರಡು ದೊಡ್ಡ ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ ಈರುಳ್ಳಿ ಆದರೆ ಒಂದು 3 ಇಂದ 4 ಕಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿ, ನಾನು ಅಪ್ರಾಕ್ಸಿಮೇಟ್ಲಿ ಒಂದು 3 ಮೆಣಸಿನ್ಕಾಯಿ ಈ ರೀತಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ಆಮೇಲೆ ಜಸ್ಟ್ ಹಾಗೆ ಹಾಕೋಣ ಅಂತ ಸೈಡಿಗೆ ಇಟ್ಟಿದ್ದೀನಿ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದನ್ನು ನಾನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋತೀನಿ, ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಅರಿಶಿನ ಬೇಕು ಇದಕ್ಕೆ, ಆ್ಯಂಡ್ ನಿಂಬೆಹಣ್ಣು ಬೇಕು. ಉಪ್ಪಂತೂ ಎಲ್ರಿಗೂ ಗೊತ್ತಿದೆ, ಸೊ ಉಪ್ಪು ಕೂಡ ಹಾಕ್ತೀನಿ. ಆ್ಯಂಡ್ ಸೀಕ್ರೆಟ್ ಒಂದು ಪೌಡರ್ ಕೂಡ ರೆಡಿ ಮಾಡ್ಕೋತೀನಿ, ಸೊ ಅದನ್ನು ಕೂಡ ಹೇಳ್ತೀನಿ. ಬಾಣಲಿಗೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ನಾವು ಜಾಸ್ತಿ ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು, ಇಲ್ಲಾಂದರೆ ಕೋಲ್ಡ್ ಪ್ರೆಸ್ಡ್ ಸೆಸಮಿ ಆಯಿಲ್. ಇದು ನಾನು ಮತ್ತೆ ಸಪ್ರೇಟ್ ಮಾಡೋದಕ್ಕೆ ಒಂದು 3 ಇಂದ 4 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಜಸ್ಟ್ ನನಗೆ ಒಬ್ಳಿ ಮಾಡ್ಕೊಳ್ಳೋ ಹಾಗಿದೆ, ಜಸ್ಟ್ 1 ಸ್ಪೂನ್ ನಾನು ಆಯಿಲ್ ಹಾಕೊಳ್ಳೋದು. ನೀವು ನಿಮಗೊಬ್ಬರಿಗೆ ಯೂಸ್ ಮಾಡೋ ಹಾಗಿದ್ರೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಕಡಿಮೆನೇ ಹಾಕೊಳ್ಳಿ. ನಾನು ಜಸ್ಟ್ 1 ಸ್ಪೂನ್. ಆ್ಯಂಡ್ ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ನಲ್ಲಿ. ಸೊ ಇದಕ್ಕೆ ಈ ಸ್ವಲ್ಪ ಆಯಿಲ್ ಬಿಸಿ ಆಗ್ತಾ ಇದೆ. ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ. ಇದನ್ನ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಜಸ್ಟ್ ಹೀಗೆ ಸ್ವಲ್ಪ ಇದು ಬೇಯಲಿ ಆನಿಯನ್. ತುಂಬ ಈಸಿ ಫ್ರೆಂಡ್ಸ್. ನೀವು ಬೇಕಿದ್ರೆ ನಾನೊಂದು ಸೀಕ್ರೆಟ್ ಪೌಡರ್ ತೋರಿಸ್ತೀನಲ್ಲ, ಆ ಪೌಡರ್ ನೀವು ರೆಡಿಯಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಜಸ್ಟ್ ಇಷ್ಟು ಮಾಡ್ಕೊಳ್ಳೋದು ಆ್ಯಂಡ್ ಆಮೇಲೆ ಪೌಡರ್ ಹಾಕ್ಕೊಳ್ಳೋದು ರೆಡಿ ಆಗಿಬಿಡುತ್ತೆ. ಬಟ್ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ, ಬ್ಯುಸಿ ಅಂತ ಅಂದಾಗ ಆ ಪೌಡರ್ನ ನೀವು ಜಾಸ್ತಿನೇ ಮಾಡಿ ಇಟ್ಕೋಬೋದು. ಇಲ್ಲಿ ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ? ಸೊ ಒಂಥರ ಲೈಟ್ ಪಿಂಕಿಶ್ ಕಲರ್. ಈಗ ನಾನು 1 ಸ್ಪೂನ್ ಆ್ಯಂಡ್ ಅರ್ಧ ಸ್ಪೂನ್, 1.5 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕಿ ಮತ್ತೆ ಬಾಡಿಸ್ಕೋತೀನಿ ಹೀಗೆ. ಇಲ್ಲಿ ನೋಡಿ, ಇದು ಸ್ವಲ್ಪ ಬೆಂದಿದ್ದಾದ್ಮೇಲೆ ಇಲ್ಲಿ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಆ್ಯಂಡ್ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೂಡ ಉಪ್ಪು ನೋಡ್ಕೊಂಡು ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಇದನ್ನು ನಾವು ಹೀಗೆ ಎಕ್ಸ್ಟ್ರಾ ನೀರು ಏನು ಹಾಕದಂಗೆ ಹೀಗೆ ಬಾಯ್ಲ್ ಆಗೋದಕ್ಕೆ ಅಂದರೆ ಬೇಯೋದಕ್ಕೆ ಬಿಟ್ಬಿಡೋಣ.
ಲಿಡ್ ಕವರ್ ಮಾಡ್ತೀನಿ. ಇದು ಬೇಯಲಿ. ಇದು ಬೇಯೋವರೆಗೂ ನಾವು ಇದಕ್ಕೆ ಬೇಕಾಗಿರುವಂತ ಸೀಕ್ರೆಟ್ ಪೌಡರ್ ಇದೆಯಲ್ಲ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಸೈಡಿಗೆ ಚಿಕನ್ ಬೇಯ್ತಾ ಇದೆ, ಅಲ್ಲಿವರೆಗೂ ನಾವು ಸೀಕ್ರೆಟ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಇದೇ ತುಂಬಾ ಟೇಸ್ಟ್ ಕೊಡೋದು ಅಂಡ್ ಮೇನ್ ಇಂಪಾರ್ಟೆಂಟ್ ಇದೆ. ಈಗ ಗ್ಯಾಸ್ ಆನ್ ಮಾಡ್ತೀನಿ. ಸ್ವಲ್ಪ ಬಾಣಲಿ ಬಿಸಿ ಆಗಲಿ. ಬಾಣಲಿ ಬಿಸಿ ಆಗಿದೆ. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಇಲ್ಲಿ ಧನಿಯಾ ಕಾಳನ್ನು ತಗೊಂಡಿದ್ದೀನಿ. ಸೊ ಅದನ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಇಲ್ಲಿ ಪೆಪ್ಪರ್ ಕಾಳು ಇದೆಯಲ್ಲ, ಇದು 1.5 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸಿನಕಾಳು ಪೆಪ್ಪರ್ ಕಾರ್ನ್ಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಹೀಗೆ ರೋಸ್ಟ್ ಮಾಡ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಇದ್ರ ಜೊತೆಲೆ ಇಲ್ಲಿ ನೋಡಿ, ನಾನು ಒಂದು 2 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ, ಒಂದು 4ರಿಂದ 5 ಲವಂಗ ಆ್ಯಂಡ್ ಒಂದು 4 ಏಲಕ್ಕಿ ತಗೊಂಡಿದ್ದೀನಿ, ಅದು ಕೂಡ ಹಾಕ್ತಾ ಇದ್ದೀನಿ. ಈಗ ಅದನ್ನು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ನಿಮಗೆ ಧನಿಯಾ ಕಾಳಿನ ಸ್ಮೆಲ್ ಎಲ್ಲ ಬರುತ್ತೆ. ಸೊ ಅಲ್ಲಿವರೆಗೂ ಈ ರೀತಿ ರೋಸ್ಟ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಒಂದು 4ರಿಂದ 5 ನಾನು ಗುಂಟೂರು ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇದನ್ನು ಜಾಸ್ತಿನೂ ಹಾಕೋಬೋದು, ಬಟ್ ಇಷ್ಟು ಸಾಕಾಗುತ್ತೆ, ಯಾಕಂದರೆ ಮೆಣಸಿನ್ಕಾಳು ಕೂಡ ಇರುತ್ತೆ ಅಲ್ವಾ. ಆ್ಯಂಡ್ ಇದು ನಾವು ಮಾಡ್ತಿರೋದೇ ಚಿಕನ್ ಪೆಪ್ಪರ್ ಫ್ರೈ. ಇದೆಲ್ಲ ಕಂಪ್ಲೀಟ್ಲಿ ಬ್ರೌನ್ ಥರ ಆಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇದೆಲ್ಲ ಸ್ವಲ್ಪ ಬಿಸಿ ಆಗಿದೆ. ಈಗ ಇದನ್ನೆಲ್ಲ ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಎಲ್ಲವೂ ಇದಕ್ಕೆ ಹಾಕೊಂಡಿದ್ದೀನಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಪೆಪ್ಪರ್ ಘಾಟು ಇಲ್ಲಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಪೌಡರ್ ಆಗಿದೆ. ಇದನ್ನ ಸೈಡಿಗೆ ಇಡ್ತೀನಿ. ಈಗ ಚಿಕನ್ ಬೇಯ್ತಾ ಇದೆಯಲ್ಲ, ಸೊ ಅದನ್ನ ನೋಡೋಣ ಎಲ್ಲಿವರೆಗೆ ಬೆಂದಿದೆ ಅಂತ. ಮಿಕ್ಸಿನ ಒಳಗೆ ಎತ್ತಿಡ್ತಾ ಇದ್ದೀನಿ. ನನ್ನ ಮಿಕ್ಸಿದಿದೆಯಲ್ಲ, ಇದು ಬುಷ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ, ಆಗ್ಲೆಲ್ಲ ಕಿತ್ಕೊಂಡ್ ಬಿಡ್ತಾ ಇದೆ. ನನಗೆ ನನ್ನ ಕೌಂಟರ್ ಟಾಪ್ ಮೇಲೆ ಏನಾದ್ರು ಸಾಮಾನೆಲ್ಲ ಹೀಗಿದ್ರೆ ನಂಗೆ ಇಷ್ಟ ಆಗಲ್ಲ. ಸೊ ಎತ್ತಿಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ, ಚಿಕನ್ ನೋಡೋಣ. ಚಿಕನ್ ಎಲ್ಲಿವರೆಗೂ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ವೈಟ್ ವೈಟ್ ತರ ಆಗಿದೆ. ಆ್ಯಂಡ್ ಬೇಯಬೇಕು ಇನ್ನು ಸ್ವಲ್ಪ. ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ಈ ರೀತಿ ಬೇಯ್ತಾ ಇದೆ, ಸ್ವಲ್ಪ ವೈಟ್ ವೈಟ್ ಆಗಿದೆ. ಸೊ ಇನ್ನು ಸ್ವಲ್ಪ ಬೇಯಲಿ. ಓಕೆ, ಚಿಕನ್ ಅದರದ್ದೇ ನೀರು ಬಿಡುತ್ತೆ. ಆಮೇಲೆ ನಾವು ವಾಶ್ ಮಾಡಿರ್ತೀವಲ್ಲ, ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಅದೇ ನೀರು ಸಾಕು ಇದಕ್ಕೆ ಬಾಯ್ಲ್ ಆಗೋದಕ್ಕೆ. ಜಾಸ್ತಿ ನೀರು ಹಾಕಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಮತ್ತೆ ಆಮೇಲೆ ಅದು ನೀರು ಹೋಗ್ಸೋವರೆಗೂ ನಾವು ಜಸ್ಟ್ ಬಾಯ್ಲ್ ಮಾಡ್ತಾನೆ ಇರ್ಬೇಕು, ಅದೇ ಬೇಯಿಸ್ತಾನೆ ಇರ್ಬೇಕು. ಚಿಕನ್ ಒಂದ್ಸಲ ಬೇಯಿತು ಇನ್ನು ಜಾಸ್ತಿ ಬೇಯಿಸ್ತಾ ಇದ್ರೆ ಚಿಕನ್ ಬ್ರೆಸ್ಟ್ ಪೀಸ್ ಅಲ್ವಾ, ಒಂಥರ ನಾರ್ ತರ ಪುಡಿ ಪುಡಿ ಆಗ್ಬಿಡುತ್ತೆ. ಸೊ ಅದು ಚೆನ್ನಾಗಿರಲ್ಲ ತಿನ್ನೋದಿಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ನೀರು ಝೀರೋನೇ ಮಾಡಿ ಅಂತ ಹೇಳ್ತೀನಿ. ಅದರಲ್ಲಿರೋ ನೀರಲ್ಲೇ ಅದು ಬೆಂದ್ಕೊಳ್ಳುತ್ತೆ, ಬಿಕಾಸ್ ಚಿಕನ್ ಬೇಗ ಬೇಯುತ್ತೆ. ಸೊ ಅದು ಬೇಯಲಿ, ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ ಫ್ರೆಂಡ್ಸ್, ನನಗೆ ತಕ್ಷಣ ಈಗ ಐಡಿಯಾ ಹೊಳಿತು. ಚಿಕನ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ, ಅಲ್ಲಿವರೆಗೂ ನನ್ನ ಕಿಚನ್ ಟೂರ್ ಮಾಡಿಸ್ಬಿಡ್ತೀನಿ. ನಿಮಗೆ ತುಂಬಾ ದಿವಸದಿಂದ ಕಿಚನ್ ಟೂರ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಸ್ವಲ್ಪ ಅಷ್ಟೊಂದು ಕ್ಲೀನ್ ಆಗಿಲ್ಲ, ಬಟ್ ಇಮಿಡಿಯೇಟ್ಲಿ ಐಡಿಯಾ ಬಂತು. ಅದಕ್ಕೋಸ್ಕರ ಹಾಗೆ ವಿಡಿಯೋ ನಿಮ್ ಜೊತೆ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಕಿಚನ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ಸ್ ಇನ್ ಮೈ ಹೋಮ್. ನನ್ನ ಮನೇಲಿ ನನಗೆ ಇರೋ ಎಲ್ಲ ಇಷ್ಟ, ಅದು ಇದು ಇದೆ ರೂಮ್ಸ್ ಎಲ್ಲ, ಬಟ್ ಅದರಲ್ಲಿ ಕಿಚನ್ ಕೂಡ ಒಂದು ತುಂಬಾ ಇಷ್ಟಪಡೋ ಅಂಥದ್ದು. ಸೊ ಬನ್ನಿ ತೋರಿಸ್ತೀನಿ. ಫಸ್ಟ್ ಇಲ್ಲಿಂದ ತೋರಿಸ್ತೀನಿ. ಸೊ
ಬನ್ನಿ ಇಲ್ಲಿ ಇಡ್ತೀನಿ ಸ್ವಲ್ಪ ಟ್ರೈಪೋಡ್. ನನ್ನ ಹಸ್ಬೆಂಡ್ ಇನ್ನೂ ಆಫೀಸಿಂದ ಬಂದಿಲ್ಲ, ಇಲ್ಲಾಂದ್ರೆ ಅವ್ರ ಹೆಲ್ಪ್ ತಗೋತಾ ಇದ್ದೆ. ಅವ್ರು ಅಕಸ್ಮಾತ್ ಬಂದ್ರು ತುಂಬಾ ಸುಸ್ತಾಗಿ ಬಂದಿರ್ತಾರೆ, ಅವ್ರಿಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ರೆ ಅಷ್ಟೊಂದು ಪೇಷನ್ಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅವ್ರು ಬರೋಕ್ಕೂ ಮುಂಚೆನೆ ನಾನು ವಿಡಿಯೋ ಮುಗಿಸ್ತೀನಿ. ಸೊ ಇದು ನನ್ನ ಕೌಂಟರ್ ಟಾಪ್, ನಾನು ಕುಕಿಂಗ್ ಮಾಡುವಂಥದ್ದು. ಆ ಕಡೆ ನಾನು ಪಾತ್ರೆ ಜಾಸ್ತಿ ನಾನು ಇಲ್ಲಿ ತೊಳ್ಕೊಳಲ್ಲ, ಹೊರಗಡೆ ತೊಳ್ಕೊತೀನಿ. ನನಗೆ ಹೌಸ್ ಹೆಲ್ಪ್ ಬರ್ತಾರೆ, ಅವಾಗ ಹೊರಗಡೆ ಇಟ್ಬಿಡ್ತೀನಿ, ಅವ್ರು ತೊಳ್ಕೊತಾರೆ, ತೊಳ್ಕೊಂಡು ಒಳಗಿಡ್ತಾರೆ, ಆಮೇಲೆ ನಾನೆಲ್ಲ ಒಳಗಡೆ ಜೋಡಿಸ್ತೀನಿ. ಅಕಸ್ಮಾತ್ ಬರಲಿಲ್ಲ ಅಂದರೆ ನಾನು ಇಲ್ಲೇ ವಾಶ್ ಮಾಡ್ಕೋತೀನಿ. ತರಕಾರಿ ಎಲ್ಲ ನಾನು ಇಲ್ಲೇ ವಾಶ್ ಮಾಡ್ಕೊಳ್ಳೋದು. ಬನ್ನಿ ತೋರಿಸ್ತೀನಿ ನಿಮಗೆ, ದೂರದಿಂದ ಏನು ತೋರಿಸೋದು. ಇಲ್ಲಿ ನೋಡಿ, ಇದು ನಂಗೆ ತುಂಬ ಇಷ್ಟ ಅಂತ ಇದು ಹಾಬ್ ಹಾಕ್ಸಿದ್ ನಾವೇ. ಇದು ಕಿಚನ್ ಹಾಬ್, ಇದು ಇರುತ್ತಲ್ಲ, ಇದು ಕಟ್ ಮಾಡಿಬಿಟ್ಟು, ಇದು ಕ್ವಾರ್ಟ್ಸ್ ಅಂತ ಸ್ಲ್ಯಾಬ್, ಇದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ನಮ್ಮ ಚಿಕನ್ ಆಗ್ತಾ ಇದೆ. ಸೊ 4 ಇದೆ. ಆ್ಯಂಡ್ ಇದು ಐರನ್ದು. ಆ್ಯಂಡ್ ನೆಕ್ಸ್ಟ್ ಪ್ಲೀಸ್ ಬೇಜಾರಾಗಬೇಡಿ, ಇಲ್ಲಿ ನಾನು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ಕುಕ್ಕಿಂಗ್ ಮಾಡುವಾಗ ಇಲ್ಲಿ ಹರಡ್ಕೋತೀನಿ. ಇದೆಯಲ್ಲ, ನಾನು ಇದು ಶೀಟ್ ಹಾಕ್ತೀನಿ, ಬಿಕಾಸ್ ಇದು ವೈಟ್ ಆಗಿರೋದ್ರಿಂದ ಅದು ಇದು ಕಲೆ ಎಲ್ಲ ಆಗುತ್ತೆ ಅಂತ. ಏನಕ್ಕೆ ಅಂತ ರೀಸನ್ ಕೂಡ ಹೇಳ್ತೀನಿ. ಸೊ ಇದು ಶೀಟ್ ಹಾಕ್ಸ್ಕೊಂಡಿದ್ದೀನಿ, ಇದಾಗಲೇ ಹಳೇದಾಗಿದೆ, ತರಿಸ್ಬಿಟ್ಟು 2 ಇಯರ್ಸ್ ಆಗಿತ್ತು, ಅದನ್ನು ಚೇಂಜ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಕಿಚನ್ದು ಏನೇ ಅಡುಗೆ ಮಾಡಿದ್ರು ನಾನು ಸೈಡಿಗೆ ಇಡ್ತೀನಿ, ಇಲ್ಲಿ ಗ್ಯಾಸ್ ಹಾಬ್ ಮೇಲೆ ಇಡಲ್ಲ. ಅದಕ್ಕೆ ಇದು ನಮ್ಮ ಅತ್ತೆ ಇದ್ದಾಗ ಅವ್ರು ಇದನ್ನ ತಗೊಂಡಿದ್ರಂತೆ. ಸೊ ಅಂದರೆ ನಮ್ಮ ಮದುವೆಗೂ ಮುಂಚೆ ನಮ್ಮ ಅತ್ತೆ, ಅಂದರೆ ನನ್ನ ಮದುವೆಗೂ ಮುಂಚೆನೇ ಅವರು ತೀರು ಹೋಗಿದ್ರು. ಸೊ ಇದು ಅದಕ್ಕೆ ಅವ್ರ ನೆನಪಿಗೆ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ಟೀಲ್ದೇನು ಯೂಸ್ ಮಾಡ್ತಾ ಇಲ್ಲ, ಏನೇ ಕುಕ್ಕಿಂಗ್ ಮಾಡಿದ್ರು ಇಲ್ಲೇ ಇಡ್ತೀನಿ. ಆ್ಯಂಡ್ ನಾನು ಹಾಲು ನಂದು ಗ್ಲಾಸ್ ಬಾಟಲ್ನಲ್ಲಿ ಬರುತ್ತೆ. ಸೊ ಇದು ಹಸುವಿನ ಹಾಲು. ಸೊ ಇಲ್ಲಿ ನಾನು ಇಷ್ಟು ಇಟ್ಕೋತೀನಿ. ಆ್ಯಂಡ್ ಇದೆಯಲ್ಲ, ಇದು ನಾನು ಬಾಕ್ಸಸ್, ಹಾಟ್ ಬಾಕ್ಸ್ ಇದೆಲ್ಲ ಇಡೋದಕ್ಕೆ ಇದು ಪ್ಲೇಸ್. ಇದು ನನ್ನ ಮಗನ ಬಾಕ್ಸಸ್. ಇವತ್ತು ಅವನಿಗೆ ಹಾಲಿಡೇ ಇದೆ, ಸೊ ವಾಶ್ ಮಾಡಿ ಇಲ್ಲೇ ಇಟ್ಟಿದ್ದೀನಿ. ಹಾಟ್ ಬಾಕ್ಸ್ ಎಲ್ಲ ನಾನು ಇಲ್ಲೇ ಇಡೋದು. ಆ್ಯಂಡ್ ನೆಕ್ಸ್ಟ್ ಇದೆಯಲ್ಲ ಕೆಳಗಡೆದು, ಇಲ್ಲಿ ನಾನು ಪಾತ್ರೆಗಳು ಇಡ್ತೀನಿ. ಸ್ವಲ್ಪ ದೊಡ್ಡದಾಗಿರೋಂಥ ಪಾತ್ರೆ, ಅನ್ನ ಮಾಡೋಕ್ಕೆ, ಸಾರು ಮಾಡೋಕ್ಕೆ, ಅಥವಾ ಸ್ವಲ್ಪ ದೊಡ್ಡದಾಗಿರೋಂಥ ಬೌಲ್ಸ್ ಎಲ್ಲ ಇಲ್ಲೇ ಇಡ್ತೀನಿ. ಹಾಲು ಕಾಯಿಸೋದು ಕೂಡ ಇಲ್ಲೇ ಇಡ್ತೀನಿ. ಇದನ್ನು ಸೈಡಿಗೆ ಇಡಬೇಕು ಅಂತ ಹೀಗೆ ಇಟ್ಟಿದ್ದೆ. ಓಕೆ, ಹೀಗೆ. ಆ್ಯಂಡ್ ನೆಕ್ಸ್ಟ್ ನನಗಿಲ್ಲಿ ಅಡುಗೆಗೆ ಈಸಿ ಆಗಲಿ ಅಂತ ಇದೆಯಲ್ಲ, ಗ್ಯಾಸ್ ಹಾಬ್ ಕೆಳಗಡೆನೆ ಇದು ಎಲ್ಲ ನನ್ನ ಕಟ್ಲರಿ ಥಿಂಗ್ಸ್ ಬರುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಸೌಟೆಗೆ ಇಟ್ಟಿದ್ದೀನಿ, ಇದು ಸ್ಪೂನ್ ಆ್ಯಂಡ್ ಇದೆಲ್ಲ ಹೀಗೆ ಇಟ್ಕೊಂಡಿದ್ದೀನಿ. ಇದು ನೈಫ್ಗೆಲ್ಲ, ಆ್ಯಂಡ್ ಫೋಕಿಗೆ ಒಂದು ಜಾಗ, ಆ್ಯಂಡ್ ಸ್ಪೂನ್ಸ್ಗೆ ಒಂದು ಜಾಗ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದಿದೆ, ಇಲ್ಲಿ ಗ್ಲಾಸ್ ಲೋಟಗಳೆಲ್ಲ ಇಲ್ಲಿ ಇಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದು ಜಸ್ಟ್ ನಮಗೆ ಬೇಕಾದಾಗ, ನಮಗೆ ಜಾಸ್ತಿ ಯೂಸ್ ಮಾಡೋದು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಥರದ್ದು ಲಿಡ್ ಇರೋವಂಥ ಪ್ಲೇಟ್ಸ್ ಇದೆಯಲ್ಲ, ಇದನ್ನು ಈ ರೀತಿ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದರೆ ನಾವು ಊಟ ಮಾಡುವಂಥ ಪ್ಲೇಟ್ಸ್, ಅದು ಟಿಫನ್ ಪ್ಲೇಟ್ಸ್, ಇದು ಲಂಚ್ ಪ್ಲೇಟ್ಸ್, ಇದು ಚಿಕ್ಕದು. ಆ್ಯಂಡ್ ಅದು ಮುಚ್ಚೋದಕ್ಕೆ, ಇದು ಅಲ್ಲಿ ಯೂಸ್ ಮಾಡಿದ್ದೀನಲ್ಲ ಆ ಥರ ಮುಚ್ಚೋದಕ್ಕೆ ಇಲ್ಲಿ ಇದು. ಆ್ಯಂಡ್ ಇಲ್ಲಿ ನಾನಿಲ್ಲಿ ಚಾಪಿಂಗ್ ಮಾಡ್ಕೋತೀನಿ. ಕೆಲವು ಸಲ ಇಲ್ಲಿ ಬಟ್ಟೆ ಹಾಕ್ಕೊಂಡು ಮಾಡ್ತೀನಿ. ಇದಕ್ಕೂ ಕೂಡ ಶೀಟ್ ತರಿಸ್ಬೇಕು ನಾನು. ಮೆಜರ್ಮೆಂಟ್ ನನ್ನ ಹಸ್ಬೆಂಡಿಗೆ ಕೇಳ್ತೀನಿ. ಆ್ಯಂಡ್ ಇದು ನಮ್ಮ ಸಿಂಕ್. ಆ್ಯಂಡ್ ಇಲ್ಲಿ ಏನೇ ವಾಶ್ ಆದರೂ ಕೂಡ ಸೈಡಿಗೆ ಲಿಮಿಟಾಗಿ ಇಡ್ತೀನಿ. ಆ್ಯಂಡ್ ಇದು ನಾನು ಚಾಪಿಂಗ್ ಬೋರ್ಡಲ್ಲಿ ಅಲ್ಲಿ ಇಡ್ತೀನಿ, ಬಟ್ ಪರ್ಮನೆಂಟ್ ಅಲ್ಲ, ಅವಾಗವಾಗ ನಾನು ಇದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ಕೆಟಲ್ ಇದೆ. ಇದು ನಂದು ಇವಾಗಿನ ಅಮೆಝಾನ್ ಬಂದಿತ್ತು, ಅದನ್ನ ಸೈಡಿಗೆ ಇಟ್ಟಿದ್ದೀನಿ. ನನ್ನ ಮಗನ ಬಾಟಲ್ ಇಲ್ಲೇ, ನನ್ನ ಮಗನ ಟಾಯ್ಸ್ ಬಾಟಲ್ ಎಲ್ಲ ಹೀಗೆ ಇರುತ್ತೆ. ಆ್ಯಂಡ್ ಇದಾದಮೇಲೆ ಇದ್ರ ಕೆಳಗಡೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಆ್ಯಂಡ್ ಇದನ್ನು ತೋರಿಸಿಲ್ಲಲ್ಲ ನಿಮಗೆ. ಸೊ ಇದೊಂದು ಪುಲ್ ಔಟ್ ರ್ಯಾಕ್. ಇಲ್ಲಿ ನಾನು ಧನಿಯಾ ಪೌಡರ್, ಅರಿಶಿಣದೆಲ್ಲ ಎಲ್ಲ ಇಟ್ಕೋತೀನಿ. ಆ್ಯಂಡ್ ಇದು ವಾಶ್ ಬೇಸಿನ್ ಕೆಳಗಡೆ ಇರುತ್ತಲ್ಲ, ಬಟ್ ನಾವು ಕೆಳಗಡೆ ಇಲ್ಲಿ ನಮ್ಮ ವಾಟರ್ ಪ್ಯೂರಿಫೈಯರ್ ಇದೆ, ಸೊ ಅಲ್ಲಿಂದ ಮೇಲೆ ಹೋಗುತ್ತೆ. ಆ್ಯಂಡ್ ಇಲ್ಲಿ ನಾವು ವಾಟರ್ ಹೀಗೆ ಮಾಡ್ಕೋತೀವಿ. ಓಕೆ, ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಕಡಲೆ ಬೀಜ ಅದೆಲ್ಲ ಇಟ್ಕೋತೀನಿ. ಇಲ್ಲೊಂದು ಪುಲ್ ಔಟ್ ಡ್ರಾ ಇದೆ. ಆ್ಯಂಡ್ ಇಲ್ಲಿ ನಾನು ಕುಕ್ಕರ್ ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋವಂಥ ಥಿಂಗ್ಸ್ ಇಲ್ಲಿ ಇಡ್ತೀನಿ, ಪಾತ್ರೆಗಳು ಐಕೆಯಲ್ಲಿ ತೊಗೊಂಡಿರೋದು. ಆ್ಯಂಡ್ ಇಲ್ಲಿ ಗ್ಲಾಸ್ ಲಿಡ್ ಎಲ್ಲ ಇಲ್ಲಿ ಇಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ಐರನ್ ತವಾ ಯೂಸ್ ಮಾಡ್ತೀವಿ. ಸೊ ಐರನ್ ತವಾ ಆ್ಯಂಡ್ ಸ್ವಲ್ಪ ಗ್ರಿಲ್ಲಿಂಗ್ ಥಿಂಗ್ಸ್
ಇಲ್ಲಿಡ್ತೀನಿ. ಆ್ಯಂಡ್ ಇಲ್ಲೊಂದಿದೆ, ಇಲ್ಲೆಲ್ಲ ನಾನು ಹಿಟ್ಟು ಇಟ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಇದು ತರಕಾರಿ ಬಾಸ್ಕೆಟ್, ಆ್ಯಂಡ್ ಅದು ಕೆಳಗಿಂದು ಹಣ್ಣಿನ ಬಾಸ್ಕೆಟ್. ಆ್ಯಂಡ್ ನೆಕ್ಸ್ಟ್ ಇದಿದೆಯಲ್ಲ, ನಾನು ಮಿಕ್ಸೆಲ್ಲ ಇಟ್ಕೊಳ್ಳೋದಕ್ಕೆ ಇದು ಶಟರ್ ಥರ ಮಾಡಿಸಿದ್ದೀವಿ. ಆ್ಯಂಡ್ ಇದು ನಮ್ಮ ಫ್ರಿಡ್ಜ್. ಆ್ಯಂಡ್ ಇಷ್ಟು. ಆ್ಯಂಡ್ ಅಲ್ಲಿ ಇದಿದೆಯಲ್ಲ, ಸೊ ಇಲ್ಲಿ ನನಗೆ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಇದು ನಮ್ಮ ಚಿಮ್ನಿ. ಆ್ಯಂಡ್ ಮೇಲ್ಗಡೆ ಎಲ್ಲ ನಮ್ದು ಖಾಲಿನೇ ಇದೆ, ಏನು ಇಟ್ಕೊಂಡಿಲ್ಲ, ಬಟ್ ಸ್ಟೋರೇಜ್ ಇದೆ, ಬಟ್ ಎಲ್ಲ ಖಾಲಿ ಆಗಿದೆ. ಇಷ್ಟು. ಸೊ ಬನ್ನಿ, ನಮ್ಮ ಚಿಕನ್ ಮಧ್ಯದಲ್ಲಿ ಸ್ವಲ್ಪ ನೀರೆಲ್ಲ ಹೊರಗಡೆ ಬರ್ತಿತ್ತು. ಇಲ್ಲಿ ನೋಡಿ, ಒಂದಿಷ್ಟು ನೀರು ಹಾಕಿಲ್ಲ, ಎಷ್ಟೊಂದು ನೀರೆಲ್ಲ ಬಿಡ್ಕೊಂಡಿದೆ ಇದು. ಸೊ ಇದೇ ನೀರಲ್ಲಿ ಇದು ಕುಕ್ ಆಗುತ್ತೆ ನೋಡಿ. ಸೊ ಇದೆಲ್ಲ ನೀರು ಹಿಂಗೋವರೆಗೂ ಕುಕ್ ಆಗಲಿ. ನನ್ನ ಮಗ ಮಲಗಿದ್ದ, ಎದ್ದು ಬಂದ. ಹೇಯ್ ಹೇಯ್, ದಟ್ ಈಸ್ ಮಮ್ಮಾಸ್ ಥಿಂಗ್ಸ್. ಓಕೆ, ಐಲ್ ಗಿವ್ ಯು. ನನ್ನ ಮಗಂಗೆ ಹುಷಾರಿಲ್ಲ, ಕೋಲ್ಡ್ ಕಾಫ್ ಆಗ್ಬಿಟ್ಟಿದೆ. ಓನ್ಲಿ ಯುವರ್ ಸ್ಲೀಪ್. ಓಕೆ ಕಮ್. ಸೊ ಇಲ್ಲಿ ನೋಡಿ, ಇದು ಬೆಂದಿದೆ ಆಗಲೇ. ಇಲ್ಲಿ ನೀರು ಕೂಡ ಸ್ವಲ್ಪ ಇದೆ. ಈ ಸ್ವಲ್ಪ ನೀರನ್ನ ನಾನು ಒಂದು ಸ್ವಲ್ಪ ನಾನು ನನ್ನ ಮಗಂಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ಈ ಟೈಮ್ನಲ್ಲಿ ನಾನು ಸ್ವಲ್ಪ ಇದಕ್ಕೆ ಚಿಲ್ಲಿ ಹಾಕ್ತೀನಿ. ನನ್ನ ಮಗಂಗೆ ಆಮೇಲೆ ಸಪ್ರೇಟಾಗಿ ಒಂದು ಖಾರ ಇಲ್ಲದಿರೋವಂಥ ಮಸಾಲ ಮಾಡಿ ಹಾಕ್ತೀನಿ. ಸೊ ಚಿಲ್ಲಿ ಹಾಕಿದ್ದೀನಿ. ಆ್ಯಂಡ್ ಈ ಪೌಡರ್ ಹಾಕಿದ್ವಲ್ಲ ಇದಕ್ಕೆ, ಸೊ ಆ ಪೌಡರ್ನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಅರೌಂಡ್ ಫಸ್ಟ್ 3 ಸ್ಪೂನ್ ಹಾಕೋತೀನಿ, ಆಮೇಲೆ ಬೇಕಿದ್ರೆ ಹಾಕೊಂಡ್ರೆ ಆಯಿತು. ಸೊ ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಇದು ನಾನು ಡ್ರೈ ಆಗಿರೋಂಥ ಕರಿಬೇವು ಇಟ್ಕೊತೀನಿ. ನಿಮ್ಮ ಹತ್ರ ಡ್ರೈ ಆಗಿರೋ ಕರಿಬೇವು ಇಲ್ಲ ಅಂದರೆ ನೀವು ಬೇಕಿದ್ರೆ ಅದನ್ನ ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಡ್ರೈ ಥರ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಹೀಗೆ. ಆ್ಯಂಡ್ ಈಗ ಮಿಕ್ಸ್ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಮುಗೀತು. ಈಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ದಾದ್ಮೇಲೆ ನಾನು ಇದಕ್ಕೆ ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಒಂದು ಫುಲ್ ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ಕ್ವೀಸರ್ ಇದೆ ಫ್ರೆಂಡ್ಸ್, ಬಟ್ ಸ್ವಲ್ಪ ಕ್ಯಾಮ್ರಾ ಟ್ರೈಪೋಡ್ ಮತ್ತೆ ಸೈಡಿಗೆ ಎತ್ತಿಡ್ಬೇಕಾಗುತ್ತೆ, ಅದಕ್ಕೆ ಕೈಯಲ್ಲೇ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೀಗ ರೆಡಿ ಆಗಿದೆ. ಸೊ ಇದು ರೆಡಿ ಆಗಿದೆ. ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದಿದ್ದಾರೆ. ಸೊ ಅವರಿಗೆ ಇದು ಟೇಸ್ಟ್ ಮಾಡಿಸ್ತೀನಿ, ಯಾವ ರೀತಿ ಇದೆ ಅಂತ ಅವರೇ ಹೇಳ್ತಾರೆ. Yes, this is pepper fry. Pepper fry chicken. Chicken, Chicken pepper fry. Taste garam hai. Yes, it's hot. It's hot. No, Papa. Hot garam hai. How is it? बहुत अच्छा था. नहीं, एक्चुअल में बोलो कैसा है? सच में बहुत अच्छा है. Thanks. Very good. Yes, ನನ್ನ ಹಸ್ಬೆಂಡ್ಗೆ ಇಷ್ಟ ಆಯ್ತು. ಈಗ ನಾನು ಟೇಸ್ಟ್ ಮಾಡ್ತೀನಿ. ವಾವ್, ಸಖತ್ತಾಗಿದೆ. ಸಖತ್ತಾಗಿದೆ. ಸೊ ನಾನಿವಾಗ ಕೂತ್ಕೊಂಡು ಇದನ್ನು ತಿಂತೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಆಯಿತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್. ಆ್ಯಂಡ್ ನನ್ನ ಕಿಚನ್ ಯಾವ ರೀತಿ ನಿಮ್ಗೆ ಇಷ್ಟ ಆಯಿತು ಅದು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.